ನಮಸ್ಕಾರ ವೀಕ್ಷಕರೇ, ಆರ್ ನ್ಯೂಸ್ಗೆ ಸ್ವಾಗತ. ನಾನು ಪರ್ವೇಜ್. ಮೊದಲನೇದಾಗಿ ಜುಲೈ 21 ನರಗುಂದ ನವಲಗುಂದದ ಬಂಡಾಯದ ಈ ಸಂದರ್ಭದಲ್ಲಿ ಬಸಪ್ಪವರ ಇವತ್ತೇನು ವೀರಗಲ್ಲನ್ನ ಸ್ಥಾಪನೆ ಮಾಡಲಿಕ್ಕೆ ಏನು ಈ ಜಾಗ ಏನು ಕೊಟ್ಟಿರಲ್ಲ, ನೀವಿಬ್ರು ಇತಿಹಾಸದಲ್ಲಿ ಉಳಿತೀರಿ ಅನ್ನೋದನ್ನು ಹೇಳಿಕ್ಕೆ ಬಯಸ್ತಾರೆ. ಬಸಪ್ಪ ಲಕ್ಕುಂಡಿಯವರು, ವೀರಪ್ಪ ಕಡ್ಲಿಕೊಪ್ಪ ಅವರು ನರಗುಂದ ರೈತ ಬಂಡಾಯದ ಒಂದು ವ್ಯವಸ್ಥೆಯಲ್ಲಿ ಹೆಂಗೆ ಇತಿಹಾಸ ಉಳಿದ್ರು, ಭೂಮಿ ದಾನವನ್ನು ಕೊಟ್ಟು ಇವತ್ತು ನಮ್ಮ ದೇಸಾಗೌಡರಿಗೆ ಮತ್ತು ನಮ್ಮ ಮೇಲ್ಮನೆಯವರಿಗೆ ಮತ್ತು ನಮ್ಮ ಶರೀಫ್ ಅವರಿಗೆ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಹೇಳಿಕೆ ಬಯಸ್ತಾರೆ. ಇದಕ್ಕೆ ಕಾರಣ ನಮ್ಮ ಸಚಿವರಾದಂತಹ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸರ್ ಅವರು ಮೊದಲಿಗೆ ಒಂದ್ಸಲ ಲಾಸ್ಟ್ ಇಯರ್ ನನಗೆ ಮಾತಾಡೋತ್ತಾಗ ಹೇಳಿದ್ರು, ಏನಾರು ಮಾಡಿ ಸ್ಮಾರಕವನ್ನ ನಿರ್ಮಾಣ ಮಾಡಬೇಕು ಅಂತ ತಿಳ್ಕೊಂಡು ಹೇಳಿ. ಅದಕ್ಕೆ ಯಾವಗಲ್ ಸಾಹೇಬರು, ಸಿ ಪಾಟೀಲ್ರು ತಾವೆಲ್ಲರೂ ಒಕ್ಕಟ್ಟಾಗಿ ಜಿಲ್ಲಾಧಿಕಾರಿಗಳು, SP ಅವರು ಕೂಡ ಚರ್ಚೆ ಮಾಡಿ ಈ ಜಾಗವನ್ನು ನಿಗದಿ ಮಾಡಿರಲ್ಲ. ಅದಕ್ಕೊಬ್ಬ ರೈತ ಹೋರಾಟಗಾರನಾಗಿ ತಮಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಹೇಳ್ತೇನೆ. ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. BR ಪಾಟೀಲ್ ಸಾಹೇಬ್ ಬಂದು ಇಲ್ಲಿ ಮಾತನಾಡಿದ್ರು. BR ಪಾಟೀಲ್ ಸಾಹೇಬರು ಆರ್ಟಿಕಲ್ 370 ಜೆ ವ್ಯಾಪ್ತಿಯಲ್ಲಿ ಬರ್ತಾರೆ. ಅವರಿಗೆ ಇರ್ತಕ್ಕಂಥ ಅನುದಾನ ನಮ್ಮ ಭಾಗದಲ್ಲಿ ಬರೋದಿಲ್ಲ. ನಮ್ಗೇನು ಅನುದಾನ ಬೇಕಂದ್ರೆ ಮಹದಾಯಿ ಕಳಸಾ ಬಂಡೂರಿಗೆ ಕೊಟ್ಬಿಟ್ಟು ಸಾಕು, ನಮ್ಗೆ ಅನುದಾನ ಬಂದಂಗ ಯಾಕಂತ ಹೇಳ್ಬಿಡ್ತೇನೆ. ಸ್ವಲ್ಪ ಮಳೆ ಆಗ್ಬಿಡ್ತೀವಿ, ನಾವು ಬಹಳ ಆರಾಮ ಆಗ್ಬಿಟ್ವಿ. ಮಳೆ ಇಲ್ದಾಗ ಕುಡಿಯಾಕ ಒಂದ್ ಹನಿ ನೀರು ಇರುದಿಲ್ಲ. ಹಂಗ ಹನಿ ನೀರು ಕೊಟ್ಬಿಟ್ರೆ ಕಳಸಾ ಬಂಡೂರಿ ಇವತ್ತೇನಾದ್ರೂ ಬೈಫೆಕೆಟ್ ಆಗಿದ್ರೆ ಅದು ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬ್ರ ಕಾರಣ. ಅವತ್ತವರು ನೀರಾವರಿಯಲ್ಲಿ ಮಹದಾಯಿಗೆ ಬೇಗ ಅನುಮತಿ ಸಿಗೋದಿಲ್ಲ ಅಂತ ತಿಳ್ಕೊಂಡು ಹೇಳಿ ಕಳಸಾ ಬಂಡೂರಿ ಯೋಜನೆಯನ್ನ ಸಪರೇಟ್ ಮಾಡಿ ಕುಡಿಯುವ ನೀರಿಗೆ ಯಾವುದೇ ರೀತಿ ಅಡ್ಡಿ ಇಲ್ಲ ಅನ್ನುವಂತ ಒಂದು ಯೋಜನೆಯನ್ನ ರೂಪಿಸಿ ಕುಡಿಯುವ ನೀರಿಗೆ ಯಾರೂ ಇಲ್ಲ ಅನ್ನಬಾರ್ದು ಅನ್ನೋದಕ್ಕೆ ಇವತ್ತ ಮಹದಾಯಿ ನ್ಯಾಯಾಧಿಕರನಾಗಿ 13.42 TMC ನೀರು ನಮ್ಗೆ ಹಂಚಿಕೆ ಆಯ್ತು. ಆ ನಂತರದಲ್ಲಿ ನ್ಯಾಯಾಧಿಕರಣ ಬಂತು, DPR ಅನುಮತಿ ಬಂತು, ಒಂದ್ ಗಜ ಪಟಾಕಿ ಹಚ್ಚಿದ್ರು, ಎಲ್ಲ ಹಚ್ಚಿದ್ರಿ. ಆದ್ರೆ ಇಲ್ಲಿವರೆಗೂ ಕಾಮಗಾರಿ ಸ್ಟಾರ್ಟ್ ಆಗಿದೆ. ಆದ್ರೆ ಒಂದು ಮನವಿ ಮಾಡ್ತೇನೆ, ಅಲ್ಲ ಒಂದು ನಾ ಮನವಿ ಮಾಡ್ತೇನೆ. ಮೊನ್ನೆ CC ಪಾಟೀಲ್ರು, MR ಪಾಟೀಲ್ರು, ಮಹೇಶ್ ತೆಂಗಿನಕಾಯಿ ಅವರು ಎಲ್ಲರೂ ಕೂಡ ಮಾತನಾಡಿದ್ವಿ. ಹಿಂದೆ ರಾಜ್ಯದ ನೆಲ ಜಲ ಪ್ರಶ್ನೆ ಬಂದಾಗ ಅನಂತ್ ಕುಮಾರ್ ಸಾಹೇಬರು ಕೊಂಡೆಯಾಗಿ ಕೆಲಸ ಮಾಡ್ತಿದ್ರು. ಅಂತ ಕೊಂಡೆಯಾಗಿ ಕೆಲಸ ಮಾಡ್ತಕ್ಕಂಥದಕ್ಕೆ ನಮ್ಮ ಸಂಸದರು, ನಮ್ಮ ಸಚಿವರಂತ ಪ್ರಹ್ಲಾದ್ ಜೋಶಿ ಸಾಹೇಬ್ರಿದ್ದಾರೆ. ಇವತ್ತು ಅವರು ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ದಯವಿಟ್ಟು ನೀವು ಮುಂಜಾಗ್ರತಾ ಕ್ರಮ ತಗೊಂಡು ದೌಡ ವನ್ಯಜೀವಿ ಮಂಡಳಿ ಪರ್ಮಿಷನ್ ತಗೊಂಡ್ರೆ ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಈಗಾಗಲೇ ಟೆಂಡರ್ ಕರೆದೇವಿ, ಕಾಮಗಾರಿ ಸ್ಟಾರ್ಟ್ ಮಾಡ್ತೇವೆ. ವಾಗ್ದಾನ ನಿಮ್ದು, ಕೆಲಸ ನಮ್ದು. ಇಷ್ಟೇ ನಾನು ಮಾತನ್ನು ಮುಗಿಸ್ತೇನೆ.